ಸರ್ಕಾರದ ವಿರುದ್ಧ ಸ್ವಪಕ್ಷೀಯರಿಂದ ಲಂಚದ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬುಲಾವ್ ಬೆನ್ನಲ್ಲೇ ಶಾಸಕರು ಉಲ್ಟಾ ಹೊಡೆದ್ರ ನಾವು ಹೇಳಿದ್ವಲ್ಲ ಮಿಂಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ಸರ್ಕಾರ ನಮ್ಮ ಜಗಳ ಗಂಡ ಹೆಂಡತಿ ಇದ್ದಂತೆ. ನಾಳೆ ಸಿಎಂ ಭೇಟಿಗೆ ಹೋಗ್ತೀನಿ, ನನ್ನ ಬೇಡಿಕೆಗಳು ಏನೂ ಇಲ್ಲ. ಇದು ಕೊಪ್ಪಳದಲ್ಲಿ ಶಾಸಕ BR ಪಾಟೀಲ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್. ಆವತ್ತು ಉರಿದುರಿದು ಬೀಳ್ತಾ ಇದ್ರು. ನನ್ನ ಅಸಮಾಧಾನ ಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅಂತ ಅಂತಿದ್ದಾರೆ. ಆ ಮೂಲಕ ಹೈಕಮಾಂಡ್ ಸೂಚನೆಗೆ ಸೈಲೆಂಟ್ ಆದ್ರ ಶಾಸಕರು ಅನ್ನೋದು ಪ್ರಶ್ನೆ. ಹೋಗ್ತಾ ಇದ್ದೀನಿ. ನಂದು ಏನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ಥರ ಯೂನಿವರ್ಸ್ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಸಾರಿ, ಶಾಸಕರಾದ ನೀವು BR ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿ ಅವರು ಹಿಂದೂ ಸಹ ಸ್ವಾಭಾವಿಕವಾಗಿ ನಾವು ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ನೋಡ್ರಿ, ಹೋಗ್ತಾ ಇದ್ದೀನಿ. ನಂದು ಏನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ಥರ ಯೂನಿವರ್ಸ್ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ. ಸಾರಿ, ಶಾಸಕರಾದ ನೀವು BR ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ರಾಯರೆಡ್ಡಿ ಅವರು ಹಿಂದೂ ಸಹ ಸ್ವಾಭಾವಿಕವಾಗಿ ನಾವು ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ನೋಡ್ರಿ, ಹೋಗ್ತಾ ಇದ್ದೀನಿ. ಸೊ ನಾವು ಸರಿ ಮಾಡ್ಕೊಳ್ತೀವಿ ಅನ್ನೋ ದಾಟಿಯಲ್ಲಿ, ಕಾಂಪ್ರಮೈಸ್ ಆಗ್ತೀನಿ ನಾನು ಕರೆದ್ರೆ ಅನ್ನೋ ದಾಟಿಯಲ್ಲಿ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡೋಕ್ಕೂ ಮುಂಚೆನೆ BR ಪಾಟೀಲ್ ಅವರು ಹೇಳಿಕೆ ಕೊಡ್ತಿರೋದು ನೋಡ್ತಾ ಇದ್ರೆ ಎಲ್ಲಿಂದ ಎಲ್ಲಿಗೆ ಇನ್ಸ್ಟ್ರಕ್ಷನ್ ಬಂದಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೋದು. ನಾನು ನಿನ್ನೆ ಮಾತಾಡಿದ್ದು ಯಾರ ಮೇಲೆ ಆರೋಪ ಮಾಡಿಲ್ಲ, ಮುಖ್ಯಮಂತ್ರಿಗಳು ಆರೋಪ ಮಾಡಿಲ್ಲ, ಯಾರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ, ನನ್ನ ಮತಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ತಡವಿ ಮಾಡಿಲ್ಲ. ನಾನು ನಿಮ್ಗೆ ಇದೀಗ ವಿಡಿಯೋ, ನಾನು ಮಾತಾಡಿದ ವಿಡಿಯೋ ತೋರಿಸಿದ್ದು ನಿಮಗೆ. ಆದರೆ ನನ್ನ ನೋವು ವ್ಯವಸ್ಥೆಗಳ ಬಗ್ಗೆ ನೋವಾಗಿದೆ. ನಾನು ಸೀನಿಯರ್ 5ನೇ ಬಾರಿ MLA, ಸೀನಿಯರ್ ಇದ್ದು ನನಗೆ ಏನೇನು ವ್ಯವಸ್ಥೆಗಳು ಹೌದು, ಅದು ನಿನ್ನೆ ಹೇಳಿದ್ದಕ್ಕೂ ಇವತ್ತು ಅದಕ್ಕೆ ನಾನು ಬದ್ಧನಿದ್ದೀನಿ. ಒಂದು ಸಮುದಾಯ ಭವನಗಳನ್ನ ವಿಶೇಷ ಫಂಡದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂಥ 25 ಕೋಟಿಯಲ್ಲಿ 13 ಕೋಟಿ ಸಮುದಾಯ ಭವನಗಳನ್ನು ಮತ್ತು 12 ಕೋಟಿ ರಸ್ತೆಗಳನ್ನು ತಂದೆವು. ಆ ಲಿಸ್ಟ್ ಕಳಿಸಿದಾಗ ರಸ್ತೆದು ಜಲ್ಲಿ ರೋಡ್ ತೆಗೊಳ್ಳಿಕ್ಕೆ ಬರೋದಲ್ಲ, ಮೆಟ್ಲಿಂಗ್ ಮತ್ತು ಅಸ್ಫಾಲ್ಟ್ ಅಷ್ಟೇ ಮಾಡಬೇಕು. ಅಂದರೆ ಇದ್ದಂಥ ರೋಡ್ಗಳನ್ನೇ ತೊಗೋಬೇಕು. ಹಳ್ಳಿಗೋಟ ನಮ್ಮಲ್ಲಿ ತೋಟಪಟ್ಟಿ ರಸ್ತೆಗಳು, ಜನ ವಸತಿ ರಸ್ತೆಗಳನ್ನು ತೊಗೋಬೇಕು, ಅದು ಬರೋದಲ್ಲ. ಇದು ನೋವಾಗೋದಲ್ಲ. ಆಮೇಲೆ ಸಮುದಾಯ ಭವನಗಳನ್ನು ತೊಗೊಳಕ್ಕೆ ಬರೋದಲ್ಲ. ಒಂದೊಂದು ಸಮಾಜದವರು ನಮಗೆ ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಮುದಾಯ ಭವನ ಬೇಕು ಅಂದರೆ ಹಳ್ಳಿಗಳಲ್ಲಿ, ನಿಮ್ಮ ಬೆಂಗಳೂರಲ್ಲಿ ಯಾರು ಕೇಳೋದಲ್ಲ, ಸಿಟಿಗಳಲ್ಲಿ ಯಾರು ಕೇಳೋದಲ್ಲ, ಹಳ್ಳಿಗಳಲ್ಲಿ ನಮ್ಮ BR ಪಾಟೀಲ್ ಅವರ ಆರೋಪ ಸತ್ಯಕ್ಕೆ ದೂರವಾದುದು ಅಂತಿದ್ದಾರೆ ಸ್ಲಂ ಬೋರ್ಡ್ನ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರು. ಸೆಲೆಕ್ಷನ್ ಪ್ರಕ್ರಿಯೆ ಹೇಗೆ ಎಂಬುದು ಎಲ್ಲಾ ಶಾಸಕರಿಗೆ ಕೂಡ ಗೊತ್ತಿದೆ ಅಂತ. ಸ್ಲಂ ಬೋರ್ಡ್ ಅಧ್ಯಕ್ಷನಾಗಿರುವ ನನಗೆ ಹೊಸ ಮನೆಗಳನ್ನು ಅಲೋಟ್ ಮಾಡಿಲ್ಲ, ಇವೆಲ್ಲ ಸುಳ್ಳು. BR ಪಾಟೀಲ್ ಆರೋಪ ಇದೆಯಲ್ಲ, ಅದು ಕಂಪ್ಲೀಟ್ ಶುದ್ಧ ಸುಳ್ಳು, 100% ಅಂತ ಇವರಿಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಆಮೇಲೆ ವ್ಯವಸ್ಥೆ ಪಾರದರ್ಶಕವಾಗಿದೆ ಅಂತ. ಅದೇ ಹಳೆ ರಾಗ, ಹಳೆ ಕ್ಯಾಸೆಟ್. ಅವರು ಒಬ್ಬ ಸೀನಿಯರು, ಈ ರೀತಿ ಆಪಾದನೆ ಮಾಡುವಂಥದ್ದು ಸರಿಯಲ್ಲ. ಖಂಡಿತವಾಗಿ ಕೂಡ ವಾಸ್ತವಾಂಶ ಏನಿದೆ ಅನ್ನೋಂಥದ್ದು ತಿಳ್ಕೊಳ್ಬೇಕಾಗಿತ್ತು. ಅದು ಯಾವ ರೀತಿ ಆರೋಪ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಎಲ್ಲಿ ಕೊಡ್ತಾರ್ರಿ, ಹೆಂಗೆ ಕೊಡ್ತಾರ್ರಿ? ಗ್ರಾಮ ಪಂಚಾಯತಲ್ಲಿ ಅಲ್ಲ, ಆಯ್ತಪ್ಪ, ಆಯ್ತು ರೀ, ಹೆಂಗೆ ಕೊಡ್ತಾರೆ? ಸೆಲೆಕ್ಷನ್ ಏನು ಇಲ್ಲಿ ಬಂದು ಕೊಡ್ತಾರನ? ಬೋರ್ಡಿಗೆ ಬಂದು ಸೆಲೆಕ್ಟ್ ಆಗುವಂಥದ್ದ? ನಾನು ಖಂಡಿತ ಅದನ್ನು ಒಪ್ಪೋದಿಲ್ಲ. ಇದು ಸರಿಯಾದಂಥ ಆರೋಪ ಅಲ್ಲ. ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಗೊತ್ತಿದೆ ಪ್ರೊಸೆಸ್ ಯಾವ ರೀತಿ ಇದೆ, ಯಾವ ರೀತಿ ಅಲೋಕೇಶನ್ ಆಗ್ತದೆ ಅನ್ನುವಂಥದ್ದೆಲ್ಲ ಕೂಡ ಗೊತ್ತಿದೆ. ಅದೆಲ್ಲ ನಾನು ಹೇಳ್ತಾ ಇದ್ದೀನಲ್ರಿ, ಅದು ಆ ರೀತಿ ಎಲ್ಲ ಸುಳ್ಳು, ಆ ರೀತಿ ಆಗೋದಿಲ್ಲ. ಈಗ ಯಾರಿಗೂ ಮನೆ ಕೊಟ್ಟಿಲ್ಲ. ನಾನೊಬ್ಬ ಬೋರ್ಡ್ ಚೇರ್ಮನ್ ಆಗಿ ನನಗೆ ಹೊಸ ಅಲೋಕೇಶನ್ ಆಗಿಲ್ಲ, ಮತ್ತು ಬೇರೆದೇನು ಕೊಡ್ತಾರೆ? ಅಲ್ಲಿದ್ದಂಥ ಎಲ್ಲ ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತು. ಅಲ್ಲಿ ಸ್ಥಳೀಯ ನಗರಸಭೆ ಅಥವಾ ನಗರ ಪುರಸಭೆ ಇದರಿಂದ ಎಲ್ಲ ಕೂಡ ಅಲ್ಲಿ ಪ್ರೊಸೆಸ್ ಆಗುವಂಥದ್ದು, ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಆಗುವಂಥದ್ದು, ಅಲ್ಲಿ ಆಯ್ಕೆಯಾಗಿ ಅಪ್ರೂವಲ್ಗಷ್ಟೇ ಬರುವಂಥದ್ದು, ಇಲ್ಲಿ ಬೋರ್ಡಿಗಾಗಲಿ ಸಚಿವರಿಗಾಗಲಿ. ಆದರೆ ವಿನಾಕಾರಣ ಇವರೆಲ್ಲ ಈ ರೀತಿ